ಮೂಢ ಆರೋಪಕ್ಕೆ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಭವಿಷ್ಯದಲ್ಲಿ ತೊಂದರೆಯಾಗಬಾರದು ಅನ್ನೋ ಕಾರಣಕ್ಕೆ ಸಿಎಂ ಈ ರಣತಂತ್ರ ಹೆಣೆದಿದ್ದಾರೆ. ಈಗ ಸದ್ದಿಲ್ಲದೆ ಅಹಿಂದ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಒಗ್ಗೂಡಿಸ್ತಾ ಇದ್ದಾರೆ. ಅಹಿಂದ ಚಳುವಳಿಯನ್ನ ಆರಂಭಿಸೋದಕ್ಕೆ ಸಿಎಂ ಅಂಡ್ ಟೀಮ್ ಸಿದ್ಧತೆ ನಡೆಸಿದೆ. ಆಗಸ್ಟ್ 20ರಿಂದ ಅಹಿಂದ ಚಳುವಳಿಯನ್ನ ಪ್ರಾರಂಭಿಸೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಅಹಿಂದ ಸಂಘಟನೆ ಆಪ್ತ ಸಚಿವರೊಂದಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ಲೋಹಿಯಾ ವಿಚಾರ ಮತ್ತೆ ದೇವರಾಜ ಅರಸುರ ವಿಚಾರ ಇದೆಲ್ಲವನ್ನ ಮುಂದಿಟ್ಟುಕೊಂಡು ಚಳವಳಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಪ್ರತಿಪಕ್ಷ ಹಾಗೂ ಸ್ವಪಕ್ಷೀಯ ವಿರೋಧಿಗಳ ವಿರುದ್ಧ ಸಿಎಂ ಸಮರ ಸಾರಲಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಒಂದ್ ಕಡೆ ಪಕ್ಷದ ಒಳಗೆ ಇರುವಂತಹ ವಿರೋಧಿಗಳು, ಮತ್ತೊಂದು ಕಡೆ ವಿರೋಧ ಪಕ್ಷಗಳ ಅಟ್ಯಾಕ್, ಎರಡನ್ನೂ ಕೂಡ ತಡೆಗಟ್ಟೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರದ ಮೊರೆ ಹೋಗ್ತಾ ಇರೋದು. ಯಾವ ರೀತಿ ರಣತಂತ್ರಕ್ಕೆ ಮೊರೆ ಹೋಗಿದ್ದಾರೆ? ಖಂಡಿತವಾಗಿ ವಿಜಯ್, ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹಲವು ಬೆಳವಣಿಗೆಗಳ ನಡುವೆಯೂ ಕೂಡ ಸಿದ್ದರಾಮಯ್ಯ ತಮ್ಮ ಹಿಂದಿನ ಏನು ಚಾರ್ಮ್ ಇತ್ತು ಅದನ್ನು ಗಳಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅದಕ್ಕಾಗಿ ಅಹಿಂದ ಸಚಿವರು ಇರ್ಬೋದು, ಅಹಿಂದ ನಾಯಕರನ್ನ ಭೇಟಿ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಒಂದು ಕಡೆ ಆದರೆ, ಈಗ ಸ್ವಾತಂತ್ರ್ಯ ದಿನಾಚರಣೆ ನಂತರ ಅಂದರೆ ಆಗಸ್ಟ್ 20ರ ಬಳಿಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಹಿಂದ ಒಕ್ಕೂಟಗಳ ಸಮಾವೇಶ ಮಾಡ್ತಕ್ಕಂಥದ್ದು ಇರ್ಬೋದು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿಂದೆ ಇದ್ದಂಥ ಜನಪ್ರಿಯತೆಯನ್ನು ಗಳಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಈಗಾಗಲೇ BJPಯವರು ಒಂದು ಕಡೆ, JDS ಅವರು ಪಾದಯಾತ್ರೆಯ ಸಂದರ್ಭದಲ್ಲಿ ಯಾವ ರೀತಿ ಸಿಎಂ ವಿರುದ್ಧ ಟಾರ್ಗೆಟ್ ಮಾಡಿ ಮಾತಾಡಿದ್ರು, ಅದಕ್ಕೆ ಬೇಕಾಗ್ತಕ್ಕಂಥ ವಿಚಾರದ ಜೊತೆಗೆ ಯಾವ ರೀತಿ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಂಘಟನೆಗಳು, ನಾಯಕರುಗಳು, ಸಚಿವರುಗಳು, ಶಾಸಕರು ಸಾಥ್ ಕೊಟ್ಟರು, ಅದೇ ಮಾದರಿಯಲ್ಲಿ ತಮ್ಮ ಜನಪ್ರಿಯತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಕ್ಕಂಥ ವಿಚಾರದ ಜೊತೆಗೆ ಈ ರೀತಿಯ ಗುರುತರ ಆರೋಪಗಳ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಯಾವುದೇ ಪಾತ್ರ ಇಲ್ಲ ಅಂತಕ್ಕಂಥ ಸಂದೇಶ ರವಾನೆ ಮಾಡೋದರ ಜೊತೆಗೆ ದೇವರಾಜ ಅರಸು ಅವರು ಇರ್ಬೋದು, ಲೋಹಿಯಾ ಅವರ ಸಿದ್ಧಾಂತವನ್ನು ಮತ್ತೊಮ್ಮೆ ಪ್ರಸ್ತುತಪಡಿಸ್ತಕ್ಕಂಥ ವಿಚಾರಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಪ್ರಬಲ ಅಸ್ತ್ರವಾಗಿರ್ತಕ್ಕಂಥ ಅಹಿಂದ ಅಸ್ತ್ರವನ್ನು ಮತ್ತೊಮ್ಮೆ ಮುನ್ನೆಲೆಗೆ ತರಬೇಕು ಎಂಬತಕ್ಕಂಥ ಲೆಕ್ಕಾಚಾರದ ಜೊತೆಗೆ ಪ್ರಮುಖವಾಗಿ ತಮ್ಮದೇ ಸಂಪುಟ ಸಹೋದ್ಯೋಗಿಗಳೇನಿದ್ದಾರೆ ಆಪ್ತ ಸಚಿವರ ಜೊತೆನೂ ಕೂಡ ಈ ವಿಚಾರ ಕುರಿತಂತೆ ಸಮಾಲೋಚನೆಯನ್ನು ಮಾಡಿದ್ದು, ಮುಂಬರ್ತಕ್ಕಂಥ ದಿನಗಳಲ್ಲಿ ಅಹಿಂದ ವರ್ಗದ ಓಲೈಕೆಯ ಜೊತೆಗೆ ಅಹಿಂದ ಪರವಾದಂಥ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಂದೂ ಕೂಡ ಹಿಂದೇಟ್ ಹಾಕಲ್ಲ. ಜೊತೆಗೆ ಅಹಿಂದ ವಿಚಾರಧಾರೆಗಳನ್ನು ಮತ್ತೊಮ್ಮೆ ಪ್ರಸ್ತುತಪಡಿಸೋದ್ರ ಜೊತೆಗೆ ತಮ್ಮ ಸ್ಥಾನವನ್ನು ಗಟ್ಟಿಯಾಗಿ ಮಾಡ್ಕೊಳ್ಳೋದು ಉದ್ದೇಶ ಒಂದಾದರೆ, ಇನ್ನೊಂದು ಕಡೆ ಈಗಾಗಲೇ BJP ಮತ್ತು JDS ನಾಯಕರು ಏನು ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕೆಳಗಿಳಿಸಬೇಕು ಎಂಬತಕ್ಕಂಥ ಹೇಳಿಕೆಗಳನ್ನು ಪದೇ ಪದೇ ನೀಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಬ್ರೇಕ್ ಹಾಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಅಹಿಂದ ಅಸ್ತ್ರವನ್ನು ಮುನ್ನೆಲೆಗೆ ತರೋದು ಮತ್ತೆ ಬಳಸಬೇಕು ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.